ತಮಿಳುನಾಡಿನ ಸಿಎಂ ಸ್ಥಾನಕ್ಕೇರಿರುವಂತಹ ವಿಜಯ್ ಅಗ್ನಿ ಪರೀಕ್ಷೆಯನ್ನ ಗೆದ್ದಿದ್ದಾರೆ. ವಿಶ್ವಾಸಮತ ಯಾಚನೆಯಲ್ಲಿ ಊಹಿಸಿಕೊಳ್ಳೋದಕ್ಕೂ ಆಗದಷ್ಟು ಬೆಂಬಲವನ್ನು ಪಡ್ಕೊಂಡಿದ್ದಾರೆ. ಸಿಎಂ ವಿಜಯ್ಗೆ 25 ಅಣ್ಣಾ ಡಿಎಂಕೆಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ. சி ஜோசப் விஜய் எனும் நான் உளமாற உறுதி கூறுகிறேன். விசில் அலை வெற்றி அலையாக மாறியது. நீங்க ஆட்சியை தொடர நாங்க தடையா இருக்க விரும்பல. நன்றி, வணக்கம். ತಮಿಳುನಾಡು ಗೆದ್ದ ವಿಜಯ್ ಈಗ ಅಗ್ನಿ ಪರೀಕ್ಷೆಯಲ್ಲೂ ಸೈ ಎನ್ನಿಸಿಕೊಂಡಿದ್ದಾರೆ. ಬಹುಮತ ಅನ್ನೋ ಬೆಂಕಿಯ ಕೆಂಡವನ್ನ ಕಟ್ಕೊಂಡು ಓಡಾಡುತ್ತಿದ್ದ ವಿಜಯ್ ಭರ್ಜರಿ ಬಹುಮತ ಗಳಿಸಿದ್ದಾರೆ. ಟಿವಿಕೆ ಬಳಿ ಇದ್ದದ್ದು 105 ಶಾಸಕ ಬಲ, ಆದರೆ ವಿಜಯ್ಗೆ ಸಿಕ್ಕಿದ್ದು 144 ಶಾಸಕರ ಬೆಂಬಲ. ಹೀಗಾಗಿ ವಿಜಯ್ರನ್ನ ಇನ್ಮೇಲೆ ಕಟ್ಟಿಹಾಕುವವರೇ ಇಲ್ಲದಂತಾಗಿದೆ. ತಮಿಳುನಾಡಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ದಳಪತಿಯ ದರ್ಬಾರ್ ಶುರುವಾಗಿದೆ. ಬಹುಮತದಲ್ಲಿ ಏನಾಗುತ್ತೋ ಏನೋ ಅಂದ್ಕೊಂಡಿದ್ದವರ ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಿ ಹೋಗಿವೆ. மக்கಳು ನಮ್ಮ மீது ನಂಬಿಕೆ வைத்து விசில் அலை வெற்றி அலையாக மாறியது. ವಿಶ್ವಾಸಮತ ಪರೀಕ್ಷೆಯಲ್ಲಿ ಗೆದ್ದ ಸಿಎಂ ವಿಜಯ್ ದಳಪತಿ ಬೆನ್ನಿಗೆ ನಿಂತ ಎಐಎಡಿಎಂಕೆಯ 25 ಶಾಸಕರು. சி ஜோசப் விஜய் எனும் நான் பற்றுறுதியும் கொண்டிருப்பேன் என்றும் நேர்மையுடன் நிறைவேற்றுவேன் என்றும் உளமாற ಉறுದಿ ಕೂರುತ್ತೇನೆ. ತಮಿಳುನಾಡಿನ ನೂತನ ಸಿಎಂ ವಿಜಯ್ ಕೊನೆಗೂ ಅಶ್ವಮೇಧ ಯಾಗವನ್ನ ಗೆದ್ದು ಬೀಗಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿ 3 ದಿನವಾಗ್ತಿದ್ದಂತೆ ಬಹುಮತ ಏನಾಗುತ್ತೋ ಅನ್ನೋ ಚರ್ಚೆ ಶುರುವಾಗಿತ್ತು. ಹೀಗಾಗಿ ಇವತ್ತು ವಿಶ್ವಾಸಮತ ಯಾಚನೆಗೆ ರೆಡಿಯಾಗಿದ್ರು. ಮ್ಯಾಜಿಕ್ ನಂಬರ್ ರೀಚ್ ಆಗ್ತಾರಾ ಅಥವಾ ಜೊತೆಗಿದ್ದವರು ಕೈ ಕೊಡ್ತಾರಾ ಅನ್ನೋ ಟೆನ್ಷನ್ ಕಾಡ್ತಾನೇ ಇತ್ತು. ಆದ್ರೆ ಹೊರಬಿದ್ದ ಫಲಿತಾಂಶ ಎಲ್ಲರ ಊಹೆಯನ್ನ ತಲೆಕೆಳಗು ಮಾಡಿದೆ. ವಿಶ್ವಾಸಮತ ಪರೀಕ್ಷೆಯಲ್ಲಿ ಸಿಎಂ ಜೋಸೆಫ್ ವಿಜಯ್ ದಿಗ್ವಿಜಯ ಸಾಧಿಸಿದ್ದಾರೆ. மாண்புமிகு திரு ரா சபரிநாதன், மாண்புமிகு திரு பே சம்பத்குமார், மாண்புமிகு திரு த சரத்குமாರ್. ಟಿವಿಕೆಯ 105 ಶಾಸಕರಿದ್ರೆ ಕಾಂಗ್ರೆಸ್ನ 5 ಶಾಸಕರು, ಸಿಪಿಐನ 2 ಶಾಸಕರು, ಸಿಪಿಐಎಂನ 2 ಶಾಸಕರು, ವಿಸಿಕೆಯ 2, ಐಯುಎಂಎಲ್ನ 2, ಎಎಂಎಂಕೆಯ 1 ಶಾಸಕ ವಿಜಯ್ಗೆ ಬೆಂಬಲ ಸೂಚಿಸಿದ್ರು. ಅಚ್ಚರಿಯ ಬೆಳವಣಿಗೆ ಅಂದ್ರೆ ಎಐಎಡಿಎಂಕೆಯ 25 ಶಾಸಕರು ವಿಜಯ್ ಬೆನ್ನಿಗೆ ನಿಂತರು. ಹೀಗಾಗಿ ವಿಜಯ್ ಈಸಿಯಾಗಿ ಬಹುಮತ ಗೆದ್ದಿದ್ದಾರೆ. இது பதவிக்காக அதிகாரத்துக்காக அமைந்த அரசு அல்ல, நம்பிய மக்களுக்கு நன்றி கடன் செலுத்துவதற்காக அமைந்த அரசு. மனசாட்சி உள்ள மக்களாட்சிக்கு ஆதரவளித்த அனைவருக்கும் மீண்டும் என்னுடைய நன்றியை தெரிவித்துக் கொள்கிறேன். ವಿಜಯ್ ವಿರುದ್ಧ ಬಿದ್ದಿದ್ದು ಕೇವಲ 22 ಮತಗಳು ಮಾತ್ರ. ಯಾಕಂದ್ರೆ ಡಿಎಂಕೆಯ 60 ಶಾಸಕರು ಸದನ ಬಹಿಷ್ಕರಿಸಿದ್ರು. 5 ಶಾಸಕರು ತಟಸ್ಥ ಧೋರಣೆ ತೋರಿದ್ರು. ವಿಶ್ವಾಸಮತ ಯಾಚನೆ ವೇಳೆ ಮಾತಾಡಿದ ಡಿಎಂಕೆ ನಾಯಕ ಹಾಗೂ ಶಾಸಕ ಉದಯನಿಧಿ ಸ್ಟಾಲಿನ್ ವಿಜಯ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ನೋಡೋಣ ಅಂತ ಜನ ಮಾತಾಡುತ್ತಿದ್ದಾರೆ. ಈಗಲೇ ಮತ ಹಾಕಿ ತಪ್ಪು ಮಾಡಿದ್ವಿ ಅಂತಿದ್ದಾರೆ ಅಂತ ವಿಜಯ್ ಸರ್ಕಾರವನ್ನ ಕಿಚಾಯಿಸಿದ್ರು. கிளீன் கவர்மெண்ட்னு சொன்னாங்க. இதுதான் உங்க கிளீன் கவர்மெண்ட்டுடைய லட்சணமானு மக்கள் கேட்க ஆரம்பிச்சிட்டாங்க. இந்த அரசு எத்தனை நாளைக்கு நீடிக்க போகுதுன்னு மக்களுக்கு அந்த சந்தேகம் வர ஆரம்பிச்சிருச்சு. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ವಿಜಯ್ ದೊಡ್ಡ ಆದೇಶ ಹೊರಹಾಕಿದ್ದಾರೆ. ತಮಿಳುನಾಡು ಸಿಎಂ ವಿಶೇಷಾಧಿಕಾರಿಯಾಗಿ ಜ್ಯೋತಿಷಿ ರಾಧನ್ ಪಂಡಿತ್ ವೆಟ್ರಿವೇಲ್ರನ್ನ ಆಯ್ಕೆ ಮಾಡಿ ವಿಜಯ್ ಆದೇಶ ಹೊರಡಿಸಿದ್ರು. ಇದು ಭಾರೀ ವಿರೋಧಕ್ಕೆ ಕಾರಣವಾಗಿತ್ತು. ಹೀಗಾಗಿ ವಿಶೇಷಾಧಿಕಾರಿ ಸ್ಥಾನ ನೀಡಿದ್ದ ವಿಜಯ್ ತಮ್ಮ ಆದೇಶವನ್ನ ಹಿಂಪಡೆದಿದ್ದಾರೆ. ರೆಡಿಯಾಯಿತು ಸುವೇಂದು ಅಧಿಕಾರಿ ಪಡೆ. শুভেন্দু অধিকারী পশ্চিমবঙ্গ বিধানসভায় সদস্য নির্বাচিত হইয়া ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಇಂದು ಸದನದಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸಿಎಂ ಜೊತೆಗೆ ಉಳಿದ ಶಾಸಕರು ಸದನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಪುದುಚೇರಿಯ ಪಟ್ಟಕ್ಕೇರಿದ ರಂಗಸ್ವಾಮಿ. ಪುದುಚೇರಿ ನೂತನ ಸಿಎಂ ಆಗಿ ರಂಗಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಿರಿಯ ರಾಜಕಾರಣಿ ಹಾಗೂ ಎಐಎನ್ಆರ್ಸಿ ಸಂಸ್ಥಾಪಕ ಎನ್ ರಂಗಸ್ವಾಮಿ 5ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಪ್ರಮಾಣ ವಚನ ಬೋಧಿಸಿದ್ರು. ಇನ್ನು ಸಿಎಂ ರಂಗಸ್ವಾಮಿ ಜೊತೆಗೆ ಪ್ರಾದೇಶಿಕ ಪಕ್ಷದ ಮಲ್ಲಾಡಿ ಕೃಷ್ಣರಾವ್ ಮತ್ತು ಬಿಜೆಪಿಯ ಹಲವು ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಒಟ್ನಲ್ಲಿ ವಿಜಯ್ ಸರ್ಕಾರದ ದೊಡ್ಡ ಅಗ್ನಿ ಪರೀಕ್ಷೆಯನ್ನೇ ಗೆದ್ದಿದ್ದು ಇಂದಿನಿಂದ ದಳಪತಿ ದರ್ಬಾರ್ ಜೋರಾಗಲಿದೆ. ಬ್ಯೂರೋ ರಿಪೋರ್ಟ್.
ನ್ಯೂಸ್ 18